ನನಗೆ ಶಿವ ಸಿಕ್ಕಿದ್ದು ಹೆಂಗೆ ಗೊತ್ತಾ, ನಮ್ಮ ಮನೇಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಜಾಸ್ತಿ ಹೋಗೋದು. ಈಶ್ವರಿ ಎಂಬ ಪ್ರೊಡಕ್ಷನ್ಸ್ ಅಂತ ನಮ್ಮಪ್ಪ ಶುರು ಮಾಡಿದ್ದು. ಸೊ ಜಾಸ್ತಿ ತಿರುಪತಿಗೆ ಹೋಗ್ತಾಯಿದ್ದೆ ನಾನು. ಅದೇನೋ ತಿರುಪತಿಗೆ ಹೋಗೋದೇ ಬಿಟ್ಬಿಟ್ಟೆ ಮಧ್ಯ ನಾನು. ಏನಕ್ಕೆ ಅವನೇ ಸಾಲ ತೀರ್ಸಲ್ಲ, ನನ್ನ ಸಾಲ ಎಲ್ಲಿ ತೀರಿಸ್ತಾನೆ ಅನ್ನಿಸ್ಬಿಡ್ತು ನನಗೊಂದ್ಸರಿ ನನಗೆ. ಅದಾದಮೇಲೆ 2000 ಮಲ್ಲ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೈಮ್ ನನಗೆ ಶಿವ ಸ್ಟ್ಯಾಚ್ಯೂ ಒಂದು ತುಂಬ ಇಷ್ಟಪಟ್ಟಿದ್ದು. ನಾನು ತುಂಬ ಇಷ್ಟಪಟ್ಟು ಒಂದು ಶಿವ ಸ್ಟ್ಯಾಚ್ಯೂ ಪರ್ಚೇಸ್ ಮಾಡ್ತೀನಿ ನಾನು. ಅಲ್ಲಿಂದ ಇವತ್ತುವರೆಗೂ ನಾನು ಎಲ್ಲಿ ಹೋದರೂ ಶಿವ ಸಿಗ್ತಾನೆ ನನಗೆ, ಎಲ್ಲಿ ಹೋದರೂ ಸಿಗ್ತಾನೆ. ಏನೋ ಒಂದು ಕಾರಣಕ್ಕೆ ನೋಡಿ, ಇವತ್ತು ಇಷ್ಟು ದೂರ ಕರ್ಸ್ಕೊಂಡಿದ್ದೆ ಶಿವರಾತ್ರಿ ಕರ್ಸ್ಕೊಂಡಿದ್ದೇನೆ ಅಂದರೆ ಅವನೇ ಕರ್ಸ್ಕೊಂಡಿರೋದು. ಶಿವ ಯಾವತ್ತೂ ನನಗೆ ಆಶೀರ್ವಾದ ಮಾಡ್ತಾನೆ. ಆದರೆ ಇವತ್ತು ಆಂಜನೇಯನ ಶಕ್ತಿ ಕೊಡೋಕ್ಕೂ ನಮ್ಮನ್ನು ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಅವನು ಕರ್ಸ್ಕೊಂಡವ್ ನನಗೆ. ನಮ್ಮ ಮನೇಲಿ ಯಾವಾಗಲೂ ಹೇಳೋರು, ನೀನು ದೇವಸ್ಥಾನಕ್ಕೆ ಬರಲ್ಲ, ಯಾವಾಗಲೂ ಹೇಳಲ್ಲ, ದೇವಸ್ಥಾನಕ್ಕೆ ಯಾಕೆ ಬರಲ್ಲ ಅಂತೇವರು. ದೇವ್ರು ನಮ್ಮನ್ನು ಕರ್ಸ್ಕೋಬೇಕು, ನಾವು ಹೋಗೋದ್ರ ದೇವ್ರು ನೋಡಿಕೊಂಡು ನಮಗೆ ಋಣ ಇರಬೇಕು ಕರ್ಸ್ಕೋಬೇಕಾದ್ರೆ. ಸೊ ಆ ಥರ ಲಾಸ್ಟ್ ಟೈಮ್ ನಮಗೆ ನಮ್ಮ ಮನೇಲಿ ಅಂಗಾಲ ಪರಮೇಶ್ವರಿ ದೇವ್ರ ಪೂಜೆಗೆ ಹೋಗ್ತಿದ್ದೆ. ನಾನು ಹೋಗ್ತಿರಲ್ಲ, ನಾನು ಊರಿಗೆ ಕರ್ಕೊಂಡು ಹೋಗ್ತಾರೆ. ಸರ್ ಬನ್ನಿ ಸರ್ ಅಂತ ಒಂದು ಫಂಕ್ಷನ್ಗೆ. ಅಲ್ಲಿ ಹೋದರೆ ಅಂಗಾಲ ಪರಮೇಶ್ವರಿ ಗುಡಿ ಒಳಗೆ ಕರ್ಕೊಂಡೋಗಿ ಗರ್ಭಗುಡಿ ಒಳಗೆ ಕುಂಕುಮ ಇಟ್ಟು ಕಳಿಸ್ತಾರೆ. ಸೊ ಆ ಥರ ದೇವರು ಅವನೇ ನನ್ನ ಇಷ್ಟಪಟ್ಟು ಕರ್ಸ್ಕೊತಾನೆ. ಆ ಥರ ಓಟ್ ಬರ್ತಾ ಇರ್ತೀನಿ ನಾನು. ಅದು ಒಟ್ಟಲ್ಲಿ ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಯ್ತು. ಇವತ್ತೆಲ್ಲ ಜಾಗರಣೆ ಮಾಡ್ತೀರಾ ನೀವೆಲ್ಲ? ಅಂದರೆ ರಾತ್ರಿಯಲ್ಲೇ ಎದ್ದಿರ್ತೀರಾ? ಹೌದಾ? ಏನು ಮಾಡ್ತೀರಾ ರಾತ್ರಿಯಲ್ಲೇ ಎದ್ದು? ಸುಮ್ಮನೆ ಕೂತ್ಕೊಂಡು ಓಂ ನಮಃ ಶಿವ ಹೇಳಿದ್ರೆ ಸಾಲದು, ಮನಸ್ಸು ಬದಲಾಗಬೇಕು ಅಲ್ವಾ? ಏನಾದರೂ ಒಂದು ಬದಲಾವಣೆ, ಒಂದು ತೀರ್ಪು ತಗೋಬೇಕು. ಆವಾಗ ಅದು ನೋಡಿ, ಅವ್ರ ದೇವ್ರನ್ನ ಅಷ್ಟು ಎತ್ತರ ಕಟ್ಟಿರೋದು ಏನಕ್ಕೆ ಹೇಳಿ? ಏನಕ್ಕೆ ಕಟ್ಟಿರೋದು ನೀವು ಅಷ್ಟು ಎತ್ತರ? 139 ಅಡಿ, 161 ಅಡಿ. ಅಂದರೆ ದೇವ್ರು ಎಟ್ಕಲ್ಲ ಅಂತ ಹೇಳ್ತೀರಾ ನಮಗೆ ಅಲ್ಲ? ಅದಕ್ಕೆ ಕಟ್ಟಿರ್ಬೇಕು ನೀವು. ದೇವ್ರು ಎಟ್ಕಲ್ಲ ನಮಗೆ ಅನ್ನೋದು ಹೇಳೋದಕ್ಕೆ ಅಷ್ಟು ದೂರ ಕಟ್ಟಿದ್ದೀರ ನೀವು.